Hello students, I am Dr. Hiranna. Today, let us discuss about second sem political science paper, Understanding Political Theory, session number 18. Topic name, Marxist Democracy Theory. ಎರಡನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರದ ಎರಡನೇ ಸೆಮಿಸ್ಟರ್ನ ರಾಜಕೀಯ ಸಿದ್ಧಾಂತದ ಅರ್ಥೈಸುವಿಕೆ ಇದರ ಸೆಷನ್ 18ನೇ ಟಾಪಿಕ್ ವಿಷಯ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ. ಇದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಪ್ರೀವಿಯಸ್ ಎಕ್ಸಾಮ್ಸ್ ಕ್ವೆಶನ್ ಪೇಪರನ್ನು ನೋಡಿದಾಗ ಆ ಕ್ವೆಶನ್ ಪೇಪರಲ್ಲಿ ಸಾಮಾನ್ಯವಾಗಿ ಮಾರ್ಕ್ಸ್ವಾದದ ಪ್ರಜಾಪ್ರಭುತ್ವದ ಚಿಂತನೆ ಇದೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಇದು ಮುಖ್ಯವಾದುದು. ಜೊತೆಗೆ ಮಾರ್ಕ್ಸ್ರವರ ಚಿಂತನೆ ಜಗತ್ತಿನಾದ್ಯಂತ ಹರಡಿದೆ. ಜಗತ್ತಿನ ಕಾರ್ಮಿಕ ನಾಯಕ ಅಂತೇಳಿ ಕಾರ್ಲ್ ಮಾರ್ಕ್ಸ್ರವರನ್ನು ಕರೀತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಕಾರ್ಲ್ ಮಾರ್ಕ್ಸ್ರವರು ಕಾರ್ಮಿಕರಿಗೆ ಅಧಿಕಾರವನ್ನು ಕೊಡಬೇಕನ್ನೋದನ್ನು ಹೇಳ್ತಾರೆ. ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ಅಧಿಕಾರವನ್ನು ಕೊಡಬೇಕಂತ ಹೇಳುತ್ತೆ. ಹಾಗಿದ್ದಾಗ ಮಾರ್ಕ್ಸ್ವಾದ ಮತ್ತು ಪ್ರಜಾಪ್ರಭುತ್ವದ ಮಧ್ಯೆ ಇರುವಂಥ ಸಂಬಂಧ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಪೂರ್ವ ಪೀಠಿಕೆ, ಇಂಟ್ರೊಡಕ್ಷನ್. ಡೆಮಾಕ್ರಸಿ ಹ್ಯಾಸ್ ಬೀನ್ ಹೈಲಿ ವ್ಯಾಲ್ಯೂಡ್ ideal in the present age. Hence, both the liberals and the Marxists feel pride in terming the form of government they advocate a democracy. They advocate as a democracy. The Marxists in erstwhile Soviet Union described their democracy as a through-going democratism. In fact, varied political systems derive their legitimacy from their apparent craze for the ideals of democracy. The Marxists also toe the same line when they adopted democracy after the abolition of the capitalist system. Both Marx and Engels did not lose faith in the democratic system. They wanted to install in place of the existing pattern of democracy a socialist democracy. Keeping in view the above fact, the Marxists aim at vesting power in the working classes and farmers. The government run by them must exterminate the exploiters and the oppressors. They temporarily establish a dictatorship of the proletariat, which will aim an abolition of capitalism and landlordism, maybe through violent means. ಪ್ರಜಾಪ್ರಭುತ್ವದ ಚಿಂತನೆ ಅಂದಾಗ ಅಲ್ಲಿ ಅನೇಕ ರಾಜಕೀಯ ಸಿದ್ಧಾಂತಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾದ ಮತ್ತು ಚರ್ಚೆಗೆ ಒಳಗಾದಂಥ ಒಂದು ಸಿದ್ಧಾಂತ ಅಂದರೆ ಅದನ್ನು ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಅಂತ ಕರೀಬೋದು. ಏನು ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಅಂದರೆ, ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಎಂದರೆ ಕಾರ್ಮಿಕರಿಗೆ ಬದಲಾಗಿ ಕಾರ್ಮಿಕರು ಅಧಿಕಾರವನ್ನು ಪಡೆಯುವುದಾಗಿದೆ. ಪ್ರಜೆಗಳ ಬದಲಾಗಿ ಕಾರ್ಮಿಕರಿಗೆ ಅಧಿಕಾರ ಎನ್ನುವುದನ್ನೇ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಅಂತ ಕರೀಬೋದು. ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಅಂತ ಕರಿತೀವಿ. ಸೊ ಇನ್ ದ ಪ್ಲೇಸ್ ಆಫ್ ಪೀಪಲ್, ಏನು ಪ್ರಜೆಗಳು ಅಂತ ಏನಿದಾರಲ್ಲ ಆ ಜಾಗದಲ್ಲಿ ಕಾರ್ಮಿಕರು ಎನ್ನುವ ಪದವನ್ನು ಸೇರ್ಪಡೆ ಮಾಡಬೇಕಾಗತ್ತೆ. ಹಾಗಾಗಿ ಕಾರ್ಮಿಕರಿಂದ ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ಇರುವಂಥ ಸರ್ಕಾರ ಪದ್ಧತಿಯನ್ನು ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಅಂತ ಕರೀಬಹುದು. ಹಾಗಾಗಿ ಕಾರ್ಮಿಕರು ಅಧಿಕಾರವನ್ನು ಚಲಾಯಿಸಿದಾಗ ಅದನ್ನು ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಅಂತ ಕರೀತಾರೆ. ಎ ಟ್ರೂ ಡೆಮಾಕ್ರಸಿ ಇಸ್ ದಟ್ ವರ್ಕರ್ಸ್ ಆರ್ ಎಂಪವರ್ಡ್. ನಿಜವಾದ ಪ್ರಜಾಪ್ರಭುತ್ವ ಎಂದರೆ ಕಾರ್ಮಿಕರಿಗೆ ಅಧಿಕಾರವನ್ನು ಕೊಡುವುದು ಆಗಿದೆ. ಮಾರ್ಕ್ಸಿಸ್ಟ್ ಥಿಯರಿ ಆರ್ ಫೌಂಡ್ ಇನ್ ದಿ ರೈಟಿಂಗ್ಸ್ ಆಫ್ ಕಾರ್ಲ್ ಮಾರ್ಕ್ಸ್, ಲೆನಿನ್ ಅಂಡ್ ಈಸ್ ಫಾಲೋವರ್ಸ್. ಈ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತದ ಚಿಂತನೆಗಳು ಅವರ ಅನುಯಾಯಿಗಳಾದಂಥ ಲೆನಿನ್ ಆಗಿರ್ಬೋದು, ಮತ್ತು ಸ್ಟಾಲಿನ್ ಆಗಿರ್ಬೋದು, ಮುಂತಾದ ಇತ್ತೀಚಿನ ಮಾರ್ಕ್ಸ್ವಾದದ ಚಿಂತಕರು ಯಾರಿದ್ದಾರೆ ಅವರ ಗ್ರಂಥಗಳಲ್ಲಿ ವಿಚಾರಗಳಿವೆ. ಹಾಗಾಗಿನೇ ಎಡ್ವರ್ಡ್ ಬರ್ನ್ ಎನ್ನುವ ಚಿಂತಕರು ಹೇಳ್ತಾರೆ. ಸೊ ಎಡ್ವರ್ಡ್ ಬರ್ನ್ಸ್ ಎನ್ನುವ ಚಿಂತಕರ ಪ್ರಕಾರ ಪ್ರಜಾಪ್ರಭುತ್ವ ಮತ್ತು ಸಮತಾವಾದದ ರಾಜಕೀಯ ತಾತ್ವಿಕ ಚಿಂತನೆ
ಒಂದೇ ಅಲ್ಲ ಎಂದಿದ್ದಾರೆ. ಸೊ ಆ ತಾತ್ವಿಕ ಚಿಂತನೆಗಳು ಬೇರೆ ಬೇರೆ ಅನ್ನೋ ಅಭಿಪ್ರಾಯವನ್ನು ಎಡ್ವರ್ಡ್ ಬೆನ್ಸ್ ರವರು ಚರ್ಚೆಯನ್ನು ಮಾಡ್ತಾರೆ. ಅಕಾರ್ಡಿಂಗ್ ಟು ಎಡ್ವರ್ಡ್ ಬರ್ನ್ಸ್, ದಿ ಪೊಲಿಟಿಕಲ್ ಅಂಡ್ ಫಿಲಾಸಫಿಕಲ್ ಥಿಂಕಿಂಗ್ ಆಫ್ ಡೆಮಾಕ್ರಸಿ ಅಂಡ್ ಎಜಾಲಿಟೇರಿಯನಿಸಮ್ ಆರ್ ನಾಟ್ ದಿ ಸೇಮ್. ಸೊ ಎರಡೂ ಕೂಡ ಒಂದೇ ಅಲ್ಲ ಎನ್ನುವ ಅರ್ಥವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಚಿಂತನೆಗಳು ಇವೆ. ಮಾರ್ಕ್ಸ್ವಾದದ ಚಿಂತನೆಗೆ ಸಂಬಂಧಿಸಿದಂತೆ ನಾವು ಮತ್ತಷ್ಟು ಚಿಂತನೆಯನ್ನು ಮಾಡಿದರೆ, ಸೊ ರಾಜ್ಯರಹಿತ ಪ್ರಜಾಪ್ರಭುತ್ವ ಅಥವಾ ಆರ್ಥಿಕ ಸಾಮರಸ್ಯವಿರುವ ಸಮಾನರೆನ್ನುವ ಸಮಾಜವೇ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಆಗಿದೆ. ಸೊ ಮಾರ್ಕ್ಸ್, ಏಂಜಲ್ಸ್, ಲೆನಿನ್ ಮತ್ತಿತರ ಚಿಂತನಾಕಾರರು ಪ್ರಜಾಪ್ರಭುತ್ವ ಅಂದರೆ ಏನಂತ ಹೇಳ್ತಾರೆ ಅಂದರೆ ಸಮಾನತೆ, ವರ್ಗರಹಿತ ವ್ಯವಸ್ಥೆ, ರಾಜ್ಯದ ಒಂದು ಬಗೆ ಎನ್ನುವ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ಮಾರ್ಕ್ಸ್ ರವರ ಪ್ರಕಾರ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಎಂದರೆ ಉತ್ಪಾದಕರ ಅಂದರೆ ಕಾರ್ಮಿಕರ ಸ್ವಯಂ ಆಡಳಿತವೇ ಪ್ರಜಾಪ್ರಭುತ್ವ ಎಂದು ಕರೆದಿದ್ದಾರೆ. ಕಾರ್ಮಿಕರ ಸ್ವಯಂ ಆಡಳಿತವನ್ನೇ ಕಾರ್ಲ್ ಮಾರ್ಕ್ಸ್ ಮತ್ತು ಅವನ ಅನುಯಾಯಿಗಳು ಪ್ರಜಾಪ್ರಭುತ್ವ ಎಂದು ಕರೆದಿದ್ದಾರೆ. ಮಾರ್ಕ್ಸ್ ರವರ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವವು ಕೇವಲ ವರ್ಗ ವಿರೋಧಿ ಮಾತ್ರವಲ್ಲ, ರಾಜ್ಯ ವಿರೋಧಿ ಕೂಡ ಆಗಿದೆ. ತಮ್ಮ ಸಂಸ್ಥೆಗಳಲ್ಲಿ ಬಳಕೆ ಮಾಡ್ಕೊಳ್ಳೋಂಥ ಮತ್ತು ರೂಪಿಸ್ಕೊಳ್ಳುವಂಥ ಮತ್ತು ರದ್ದುಗೊಳಿಸುವಂಥ ಸಮಸ್ತ ಅಧಿಕಾರ ಜನತೆಗೆ ಇದೆ ಎಂಬುದನ್ನು ಕಾರ್ಲ್ ಮಾರ್ಕ್ಸ್ ರವರ ಕಲ್ಪನೆ ಆಗಿತ್ತು. ಸೊ ರಾಜಕೀಯ ಸಾರ್ವಭೌಮತೆಯ ವಿಷಯದಲ್ಲಿ ಹುಟ್ಟು, ಸಾಮಾಜಿಕ ಸ್ಥಾನಮಾನ, ಶಿಕ್ಷಣ, ವೃತ್ತಿ, ವರ್ಗ ಮುಂತಾದ ರಾಜಕೀಯವಿಲ್ಲದ ಭೇದ ಭಾವಗಳನ್ನು ಪರಿಗಣಿಸುವುದೇ ಎಲ್ಲ ಪೌರರು ರಾಜಕೀಯ ಪರಮಾಧಿಕಾರದಲ್ಲಿ ಸಮಾನ ಪಾಲುದಾರರಾಗಿರಬೇಕನ್ನೋದು ಕಾರ್ಲ್ ಮಾರ್ಕ್ಸ್ ರವರ ಚಿಂತನೆ. ಸೊ ಹಾಗಾಗಿ ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಭೇದ ಭಾವಗಳು ಇರುವುದಿಲ್ಲ ಎಂದಿದ್ದಾರೆ. ಸೊ ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಭೇದ ಭಾವವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯ. ಹಾಗಾಗಿ ಪ್ರಜಾಪ್ರಭುತ್ವದ ತತ್ವವನ್ನು ಆಧರಿಸಿ ಸಮಾಜದ ರಚನೆಯಾಗಬೇಕೆಂದರೆ ಅದು ಕ್ರಾಂತಿಯಾಗಬೇಕೆನ್ನುವುದು ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯ. ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಯನ್ನು ನಾವು ಗಮನಿಸಿದಾಗ ಅಲ್ಲಿ ವರ್ಗರಹಿತ ಸಮಾಜ ಇದೆ, ರಾಜ್ಯದ ಲಯ ಇದೆ, ಧರ್ಮ ಒಂದು ಅಫೀಮು ಅಂತೇಳಿ ಕರೀತಾರೆ. ಬಂಡವಾಳಗಾರರು ಏನು ಶತಮಾನಗಳಿಂದ ಶೋಷಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಿರ್ನಾಮ ಮಾಡಿ ಕಾರ್ಮಿಕರು ಅಂದರೆ ಸಮಾಜದ ಬಹುಸಂಖ್ಯಾತ ವರ್ಗವಾದಂಥ ಕಾರ್ಮಿಕರು ಅಧಿಕಾರವನ್ನು ಚಲಾಯಿಸಿದಾಗ ಅದನ್ನೇ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಎನ್ನುವುದು ಕಾರ್ಲ್ ಮಾರ್ಕ್ಸ್ ರವರ ಅಭಿಪ್ರಾಯ. ಸೊ ಪ್ರಜಾಪ್ರಭುತ್ವದ ತತ್ವವನ್ನು ಆಧರಿಸಿ ಸಮಾಜದ ರಚನೆಯಾಗಬೇಕು, ಅದು ಕ್ರಾಂತಿ ಆಗಬೇಕಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಆಧುನಿಕ ಸಮಾಜದ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸಮಸ್ಯೆಗಳ ನಿವಾರಣೆಗೆ ಮಾರ್ಕ್ಸ್ವಾದಿ ಸಮಾಜದ ಸ್ಥಾಪನೆಯ ಮಾರ್ಗ ಅಂತೇಳಿ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಆಶೀರ್ವಾದಂ ಎನ್ನುವ ಚಿಂತಕ ಹೇಳ್ತಾರೆ, ಮಾರ್ಕ್ಸರು ಅಂದರೆ ಕಾರ್ಲ್ ಮಾರ್ಕ್ಸ್ ಪ್ರಜಾಪ್ರಭುತ್ವದ ಕಲ್ಪನೆ ಪೆರಿಕ್ಲಿಸ್ನ ಅಥೆನ್ಸ್ನ ವ್ಯವಸ್ಥೆಯಂತೆ ನೇರ ಪಾಲ್ಗೊಳ್ಳುವಿಕೆಯ ಪ್ರಜಾಪ್ರಭುತ್ವವಾಗಿದೆ, ಅಂದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವವಾಗಿದೆ. ಇದರಲ್ಲಿ ನಗರ ರಾಜ್ಯಗಳಲ್ಲಿದ್ದ ಗುಲಾಮಗಿರಿ ಪದ್ಧತಿ ಆಧರಿಸಿದ ವರ್ಗ ವ್ಯವಸ್ಥೆಯಲ್ಲವಷ್ಟೇ, ಅಂದರೆ ಆ ರೀತಿಯಾದ ವರ್ಗ ವ್ಯವಸ್ಥೆ ಅಲ್ಲ, ಇದು ವರ್ಗರಹಿತ ಸಮಾಜ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ರೀತಿಯಾದ ಒಂದು ಚಿಂತನೆಯನ್ನು ನಾವು ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಅಂತ ಕರಿಬೋದು. ಸೊ ಇದರಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಯುವಕರಾಗಿದ್ದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನುವುದರ ಕಡೆ ನಾವು ಗಮನವನ್ನು ಹರಿಸೋಣ. In his writings of 1842 to 1843, Karl Marx outlined the principles of democracy. 1842ರಿಂದ 1843ರ ಕಾಲಘಟ್ಟದಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಬರವಣಿಗೆಯಲ್ಲಿ ಪ್ರಜಾಪ್ರಭುತ್ವದ ತತ್ವಗಳನ್ನು ವಿವರಿಸಿದ್ದಾರೆ. ಈ ಅವಧಿಯಲ್ಲಿ ಕಾರ್ಲ್ ಮಾರ್ಕ್ಸ್ 12 ಪ್ರಬಂಧಗಳನ್ನು ಬರೆದಿದ್ದಾರೆ. ಸೊ ಇಲ್ಲಿ ಬರುವ ಪ್ರಜಾಪ್ರಭುತ್ವದ ವಿಚಾರಗಳಂದ್ರೇನು, ಯಾವ್ಯಾವ ಇದಾವೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ. So first one, the state has a discretionary base. The state must present the basic qualities of the individuals. So ರಾಜ್ಯವು ವ್ಯಕ್ತಿಯಲ್ಲಿರುವ ಮೂಲಭೂತ ಗುಣಗಳನ್ನು ಪ್ರತಿನಿಧಿಸಬೇಕು ಎಂದಿದ್ದಾರೆ. ಅಂದರೆ ವ್ಯಕ್ತಿಗೋಸ್ಕರ ರಾಜ್ಯ ಇರಬೇಕೆನ್ನುವ ಅಭಿಪ್ರಾಯವನ್ನು ಅವರು ಯುವಕರಾಗಿದ್ದಾಗ, ಕಾರ್ಲ್ ಮಾರ್ಕ್ಸ್ ಯುವಕರಾಗಿದ್ದಾಗ ವ್ಯಕ್ತಪಡಿಸಿದ್ದಾರೆ. ಸೊ ವ್ಯಕ್ತಿಯ ಅಗತ್ಯಗಳನ್ನು ರಾಜ್ಯ ಪೂರೈಸಬೇಕು. ದಿ ಸ್ಟೇಟ್ ಮಸ್ಟ್ ಮೀಟ್ ದಿ ನೀಡ್ಸ್ ಆಫ್ ದಿ ಇಂಡಿವಿಜುವಲ್ಸ್. ಸೊ ವ್ಯಕ್ತಿಯ ಅಗತ್ಯಗಳಿಂದವೆ, ಅವನ ಮೂಲಭೂತ ಅವಶ್ಯಕತೆಗಳಿಂದವೆ, ಅವುಗಳನ್ನು ಪೂರೈಸಬೇಕು ಎನ್ನುವ ಅಭಿಪ್ರಾಯವನ್ನು ಅವರು ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತೆ ವಿವರಿಸಿದ್ದಾರೆ.
ಕೇವಲ ಪ್ರಜಾಪ್ರಭುತ್ವ ಮಾತ್ರ ವ್ಯಕ್ತಿಯ ಸಾರ್ವತ್ರಿಕ ಹಕ್ಕುಗಳನ್ನು ಪೂರೈಸುತ್ತದೆ ಎಂದಿದ್ದಾರೆ. ಸೊ ವ್ಯಕ್ತಿಯ ಹಕ್ಕುಗಳನ್ನು ಪೂರೈಸಬೇಕಾದ್ರೆ ಅದು ಯಾರಿಂದ ಮಾತ್ರ ಸಾಧ್ಯ ಅಂದರೆ ಅದು ಕೇವಲ ಪ್ರಜಾಪ್ರಭುತ್ವದಿಂದ ಮಾತ್ರ ಸಾಧ್ಯ ಅಂತೇಳಿ ಕರೀತಾರೆ. ಈ ಸೆಟ್ ಡೆಮಾಕ್ರಸಿ ಅಲೋನ್ ಫುಲ್ಫಿಲ್ಸ್ ದಿ ಯೂನಿವರ್ಸಲ್ ರೈಟ್ಸ್ ಆಫ್ ದಿ ಇಂಡಿವಿಜುವಲ್. ಸೊ ಈ ಒಂದು ಅಭಿಪ್ರಾಯದಲ್ಲಿ ನಾವು ಗಮನಿಸಿದಾಗ ಕಾರ್ಲ್ ಮಾರ್ಕ್ಸ್ ಅವರು ಮೊದಲಿಗೆ ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಬೆಂಬಲಿಸಿದ್ದಾರೆ. ಆದರೆ ನಂತರದ ಕಾಲಘಟ್ಟಗಳಲ್ಲಿ ಸಮತಾವಾದದ ಚಿಂತನೆಯನ್ನು ಅಳವಡಿಸಿಕೊಂಡ ನಂತರ ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಕಟುವಾಗಿ ಕಾರ್ಲ್ ಮಾರ್ಕ್ಸ್ ಅವರು ಟೀಕಿಸಿದ್ದಾರೆ. ಸೆಕೆಂಡ್ ಒನ್, ಪೀಪಲ್ಸ್ ಸಾವರಿನಿಟಿ, ಜನತಾ ಪರಮಾಧಿಕಾರ. ಕಾರ್ಲ್ ಮಾರ್ಕ್ಸ್ ಇಸ್ ನಾಟ್ ಜಸ್ಟ್ ಎ ಪೀಪಲ್ಸ್ ಸಾವರಿನ್, he is confident that people will act rationally and intelligently. ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಜನತೆ ಕೇವಲ ಪರಮಾಧಿಕಾರವನ್ನು ಮಾತ್ರ ಹೊಂದಿಲ್ಲ, ಅವರು ವಿವೇಚನಾಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ವರ್ತಿಸುತ್ತಾರೆ ಎಂಬ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಈ ರೀತಿಯಾದ ಜನರ ಮನೋಭಾವನೆ ಇದೆ ಎನ್ನುವುದು ಕಾರ್ಲ್ ಮಾರ್ಕ್ಸ್ ಅವರು ಯುವಕರಾಗಿದ್ದಂಥ ಸಂದರ್ಭದಲ್ಲಿರುವಂಥ ವಿಷಯ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತನಾ ಸ್ವಾತಂತ್ರ್ಯ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಯಂಗ್ ಕಾರ್ಲ್ ಮಾರ್ಕ್ಸ್ ಹ್ಯಾಸ್ ಸಪೋರ್ಟೆಡ್ ದಿ ಫ್ರೀಡಮ್ ಆಫ್ ದಿ ಪ್ರೆಸ್ ಅಂಡ್ ದಿ ಅಪೋಸಿಷನ್ ಪಾರ್ಟೀಸ್. ಅವರು ಯುವಕರಾಗಿದ್ದಂಥ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಸ್ವಾತಂತ್ರ್ಯವನ್ನು ಹೆಚ್ಚು ಬೆಳೆಸ್ತಾರೆ ಮತ್ತು ವಿರೋಧ ಪಕ್ಷಗಳಿಗೆ ಹೆಚ್ಚಿನ ಬೆಂಬಲವನ್ನು ಕಾರ್ಲ್ ಮಾರ್ಕ್ಸ್ ಅವರು ಯುವಕರಾಗಿದ್ದಾಗ ನೀಡ್ತಾರೆ. ಸೊ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ, 4ನೇ ಸ್ತಂಭ ಆಗಿರೋಂಥ ಪತ್ರಿಕಾ ಸ್ವಾತಂತ್ರ್ಯ ಏನಿದೆ, ಆ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಅವರು ಯುವಕರಾಗಿದ್ದಾಗ ಪ್ರಜಾಪ್ರಭುತ್ವವನ್ನು ಸಪೋರ್ಟ್ ಮಾಡ್ತಾರೆ, ಬೆಂಬಲ ಮಾಡ್ತಾರೆ. ಸೊ ಅಭಿಪ್ರಾಯ ವ್ಯಕ್ತಪಡಿಸುವುದು ಅಪಾಯಕಾರಿಯಾದದಲ್ಲ ಎನ್ನುವುದು ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯ. ಸೊ ಯಾವುದೇ ರೀತಿಯಾದ ಒಂದು ಚಿಂತನೆಯನ್ನು ವ್ಯಕ್ತಪಡಿಸೋದು ಯಾವುದೇ ರೀತಿಯಾದ ದ್ರೋಹ ಅಲ್ಲ ಎನ್ನುವುದನ್ನು ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಮಾರ್ಕ್ಸ್ said when he was young it was not dangerous to express opinion. According to Karl Marx, there is no development without political parties, dissension, he said, without evolution. ಸೊ ಅವರ ಪ್ರಕಾರ ಪಕ್ಷಗಳಿಲ್ಲದೆ ಅಭಿವೃದ್ಧಿ ಇಲ್ಲ, ಅಂದರೆ ರಾಜಕೀಯ ಪಕ್ಷಗಳಿಲ್ಲದೆ ಅಭಿವೃದ್ಧಿ ಇಲ್ಲ, ಒಡಕುಗಳಿಲ್ಲದೆ ವಿಕಾಸ ಇಲ್ಲ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಎಂದರೆ ಅದು ರಾಜಕೀಯ ಪಕ್ಷಗಳು. ಸೊ ಅಂಥ ರಾಜಕೀಯ ಪಕ್ಷಗಳ ಕಡೆ ಕಾರ್ಲ್ ಮಾರ್ಕ್ಸ್ ಅವರು ಗಮನವನ್ನು ಹರಿಸಿದ್ದಾರೆ. ಫೋರ್ತ್ ಒನ್, ಯೂನಿವರ್ಸಲ್ ವೋಟಿಂಗ್, ಸಾರ್ವತ್ರಿಕ ವಯಸ್ಕ ಮತದಾನ. ಲಿಬರಲ್ ಡೆಮಾಕ್ರೆಟಿಕ್ ಥಿಯರಿ ಚಿಂತನೆಯಾದಂಥ ಯೂನಿವರ್ಸಲ್ ವೋಟಿಂಗ್ ಅಥವಾ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಕಾರ್ಲ್ ಮಾರ್ಕ್ಸ್ ಯುವಕರಾಗಿದ್ದಾಗ ಬೆಂಬಲಿಸಿದ್ದಾರೆ. ಸೊ ಹಾಗಾಗಿ ಪ್ರಜೆಗಳೇ ಪ್ರಭುಗಳು ಎನ್ನುವುದನ್ನು ಪ್ರಾರಂಭದಲ್ಲಿ ಒಪ್ಕೊಂಡ್ರೆ ಕೂಡ ನಂತರದ ಅವಧಿಯಲ್ಲಿ ಅವರ ಚಿಂತನೆಗಳು ಬದಲಾವಣೆ ಆಗ್ತವೆ. ಕಾರ್ಲ್ ಮಾರ್ಕ್ಸ್ ಹ್ಯಾಸ್ ಅಪೋಸ್ಡ್ ಯೂನಿವರ್ಸಲ್ ಸಫ್ರೇಜ್, ಕಾಂಟ್ರಡಿಕ್ಟಿಂಗ್ ದಿ ಅಥಾರಿಟಿ ಆಫ್ ದಿ ಹೆರಿಡಿಟರಿ ಪಾರ್ಲಿಮೆಂಟ್. ಸೊ ಏನು ಒಂದು ವ್ಯವಸ್ಥೆ ಏನಿದೆ ಅಂದರೆ ಕಾರ್ಲ್ ಮಾರ್ಕ್ಸ್ ಆನುವಂಶಿಕ ಸಂಸತ್ತಿನ ಅಧಿಕಾರವನ್ನು ವಿರೋಧಿಸ್ತಾರೆ, ಅದ್ರ ಜೊತೆಗೆ ಸಾರ್ವತ್ರಿಕ ಮತದಾನವನ್ನು ಬೆಂಬಲ ಮಾಡ್ತಾರೆ. ದಿ ಮಾರ್ಕ್ಸಿಸ್ಟ್ ಪ್ರೊಪೊನೆಂಟ್ ಮಸ್ಟ್ ನಾಟ್ ರೆಪ್ರೆಸೆಂಟ್ ದಿ ಇಂಟ್ರೆಸ್ಟ್ ಆಫ್ ಎನಿ ಒನ್ ಕ್ಲಾಸ್ ಆರ್ ಗ್ರೂಪ್. ಸೊ ಯಾವುದೇ ಒಂದು ಗುಂಪಿನ ಹಿತಾಸಕ್ತಿಯನ್ನು ಪ್ರತಿನಿಧಿಗಳು ಮಾಡಬಾರದು ಎನ್ನುವುದು ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯ. ಸೊ ಒಂದು ಧರ್ಮ, ಒಂದು ಜಾತಿ ಅಥವಾ ಒಂದು ಜನಾಂಗ, ಒಂದು ಭಾಷೆ, ಇವುಗಳಿಗೆ ಆದ್ಯತೆಯನ್ನು ಕೊಡುತ್ತಾ ಸರ್ಕಾರ ಆಡಳಿತವನ್ನು ಮಾಡಬಾರ್ದು. ಸೊ ಸರ್ವರನ್ನು ಕೂಡ ಸಮಾನವಾಗಿ ಕಾಣಬೇಕನ್ನೋ ಒಂದು ಅಭಿಪ್ರಾಯ ಅವರ ಚಿಂತನೆಯಲ್ಲಿ ಇದ್ದು. ಎಂಪ್ಲಾಯ್ ಶುಡ್ ಬಿ ಅಂಡರ್ ದಿ ಕಂಟ್ರೋಲ್ ಆಫ್ ಸಿಟಿಸನ್ಸ್. ಸೊ ನೌಕರ ಶಾಹಿಯು ಪ್ರಜೆಗಳ ನಿಯಂತ್ರಣದಲ್ಲಿರಬೇಕನ್ನೋದನ್ನು ಹೇಳ್ತಾರೆ. ಯಾಕೆ ಅವರು ಈ ಚಿಂತನೆಯನ್ನು ಹೇಳ್ತಾರೆ ಅಂದರೆ, ಪ್ರಷ್ಯಾ ತನ್ನ ಪ್ರಜೆಗಳ ಹಿತಾಸಕ್ತಿಯನ್ನು ಕಡೆಗಣಿಸಿತ್ತು. ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಅವರು ಸರ್ಕಾರಿ ನೌಕರರ ಪ್ರಜೆಗಳು ಅಂದರೆ ಕಾರ್ಲ್ ಮಾರ್ಕ್ಸ್ ಅಭಿಪ್ರಾಯದಲ್ಲಿ ಸರ್ಕಾರಿ ನೌಕರರು ಪ್ರಜೆಗಳ ನಿಯಂತ್ರಣದಲ್ಲಿ ಇರಬೇಕಂತ ಹೇಳ್ತಾರೆ. ಸೊ ಈ ಮೇಲಿನ ಚಿಂತನೆಗಳಿಂದ ನಮ್ಗೆ ಏನು ತಿಳಿದು ಬರುತ್ತೆ ಅಂದರೆ, ಪ್ರಜಾಪ್ರಭುತ್ವದ ಉದಾರವಾದಿ ಚಿಂತನೆಗಳನ್ನು ಕಾರ್ಲ್ ಮಾರ್ಕ್ಸ್ ಯುವಕರಾಗಿದ್ದಾಗ ಬೆಂಬಲಿಸಿದ್ದರು. ಸೊ ಪ್ರಷ್ಯಾ ignored the interests of the citizens. Karl Marx said government employees should be under the control of citizens. As can be seen from the above thoughts, Karl Marx supported democratic liberal ideas and allowed for humanitarian factors. Socialist Marx ಅಂಡ್ ಮಾರ್ಕ್ಸಿಸ್ಟ್, ಸಮಾಜವಾದಿ ಮಾರ್ಕ್ಸ್ ಹಾಗೂ ಮಾರ್ಕ್ಸ್ವಾದಿಗಳು. ಅಂದರೆ ಕಾರ್ಲ್ ಮಾರ್ಕ್ಸ್ ರವರು ಸಮಾಜವಾದ ಚಿಂತನೆಯನ್ನು, ಸಮತಾವಾದದ ಚಿಂತನೆಯನ್ನು ಅಸ್ತಿತ್ವಕ್ಕೆ ತಂದ ನಂತರ ಅಥವಾ ಬಂಡವಾಳಗಾರರನ್ನು ನಾಶ ಮಾಡಿ ಕಾರ್ಮಿಕರಿಗೆ ಅಧಿಕಾರವನ್ನು ಕೊಡಬೇಕನ್ನೋ ಒಂದು ಚಿಂತನೆ ಅವರಲ್ಲಿ ಮೂಡಿದ ನಂತರ ಪ್ರಜಾಪ್ರಭುತ್ವದ ಬಗ್ಗೆ ಅವರಿಗಿದ್ದಂಥ ಚಿಂತನೆಗಳು ಬದಲಾವಣೆ ಆಗ್ತವೆ. ಸೊ ಸಾಕಷ್ಟು ಚೇಂಜಸ್ ಆಗ್ತವೆ.
ಕಾರ್ಮಿಕರಿಗೆ ಅಧಿಕಾರ ಕೊಡಬೇಕನ್ನೋದನ್ನು ಹೇಳ್ತಾರೆ. ಕಾರ್ಮಿಕರಿಗೆ ಅಧಿಕಾರವನ್ನು ಕೊಡುವುದೇ ನಿಜವಾದ ಪ್ರಜಾಪ್ರಭುತ್ವ ಎನ್ನುವುದು ಕಾರ್ಲ್ ಮಾರ್ಕ್ಸ್ರ ಚಿಂತನೆ ಅನ್ನೋದು ಇಲ್ಲಿಂದ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಕಾರ್ಲ್ ಮಾರ್ಕ್ಸ್ ಸಪೋರ್ಟೆಡ್ ಲಿಬರಲ್ ಡೆಮಾಕ್ರಸಿ ವೆನ್ ಹಿ ವಾಸ್ ಯಂಗ್. ಸೊ ಅವರು ಯುವಕರಾಗಿದ್ದಾಗ ಬೆಂಬಲಿಸಿದ್ರು. ದೇ ಕಮ್ ಟು ದಿ ಕನ್ಕ್ಲೂಷನ್ ದಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ವರ್ಕರ್ಸ್ ಗವರ್ನಮೆಂಟ್ ಇಸ್ ದ ಟ್ರೂ ಡೆಮಾಕ್ರಸಿ. ಸೊ ನಿಜವಾದ ಪ್ರಜಾಪ್ರಭುತ್ವ ಅಂದ್ರೇನು? ನಿಜವಾದ ಪ್ರಜಾಪ್ರಭುತ್ವ ಎಂದರೆ ರಾಜ್ಯರಹಿತವಾದಂಥ ವ್ಯವಸ್ಥೆ ಮತ್ತು ಆರ್ಥಿಕ ಸಾಮರಸ್ಯ ಇರುವಂಥ ಸಮಾನತೆಯೇ ನಿಜವಾದ ಅಥವಾ ಪ್ರಜಾಪ್ರಭುತ್ವ ಎನ್ನುವ ಅಭಿಪ್ರಾಯವನ್ನು ಕಾರ್ಲ್ ಮಾರ್ಕ್ಸ್ ವ್ಯಕ್ತಪಡಿಸ್ತಾರೆ. ಮಾರ್ಕ್ಸ್ ಐಸ್ ದಿ ಮೀನಿಂಗ್ ಆಫ್ ಡೆಮಾಕ್ರಸಿ ಸ್ಟೇಟ್ ಡಿವೈಡ್ ಆಫ್ ಡೆಮಾಕ್ರಸಿ ಎಕನಾಮಿಕ್ ಕೋಆಪರೇಷನ್ ಈಕ್ವಾಲಿಟಿ ಇನ್ ಡೆಮಾಕ್ರೆಟಿಕ್ ಸೊಸೈಟಿ. ಮಾರ್ಕ್ಸಿಸ್ಟ್ ಡೆಮಾಕ್ರಸಿ is an egalitarian classless system of sorts. Democracy is the same Marxist democracy for democracy is held by workers. ಸೊ ಮಾರ್ಕ್ಸ್ ಆಗಿರ್ಬೋದು, ಏಂಜಲ್ ಆಗಿರ್ಬೋದು, ಲೆನಿನ್ ಮತ್ತಿತರ ಮಾರ್ಕ್ಸ್ವಾದಿ ಚಿಂತನಾಕಾರ ಹೇಳ್ತಾರೆ ಪ್ರಜಾಪ್ರಭುತ್ವ ಎಂದರೆ ಸಮಾನತೆಯನ್ನು ಆಧರಿಸಿರುವಂಥದ್ದು, ವರ್ಗರಹಿತ ವ್ಯವಸ್ಥೆಯನ್ನು ಒಳಗೊಂಡಿರೋದು, ರಾಜ್ಯದ ಒಂದು ಬಗೆಯಾಗಿದೆ ಅಂತ ಹೇಳ್ತಾರೆ. ಸೊ ಪ್ರಜಾಪ್ರಭುತ್ವ ಎಂದರೆ ಕಾರ್ಮಿಕರು ಪ್ರಜಾಪ್ರಭುತ್ವವನ್ನು ನಡೆಸಿದರೆ ಅದನ್ನೇ ನಿಜವಾದ ಪ್ರಜಾಪ್ರಭುತ್ವ ಎಂದು ಕಾರ್ಲ್ ಮಾರ್ಕ್ಸ್ ಅವರು ವಿವರಿಸ್ತಾರೆ. ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್, ಡೆಮಾಕ್ರಸಿ ಇಸ್ ನಾಟ್ ಓನ್ಲಿ ಆಂಟಿ ಕ್ಲಾಸಸ್ ಬಟ್ ಆಲ್ಸೋ ಆಂಟಿ ಸ್ಟೇಟ್. ಸೊ ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಪ್ರಜಾಪ್ರಭುತ್ವ ಕೇವಲ ವರ್ಗ ವಿರೋಧಿ ಮಾತ್ರ ಅಲ್ಲ, ರಾಜ್ಯ ವಿರೋಧಿ ಕೂಡ ಆಗಿದೆ ಅಂತ ಹೇಳ್ತಾರೆ. ಸೊ ಶಿಕ್ಷಣ, ವೃತ್ತಿ, ವರ್ಗ ಮುಂತಾದ ರಾಜಕೀಯವಲ್ಲದ ಭೇದ ಭಾವಗಳನ್ನು ಪರಿಗಣಿಸದೆ ಎಲ್ಲ ಪೌರರು ರಾಜಕೀಯ ಪರಮಾಧಿಕಾರದಲ್ಲೂ ಸಮಾನವು ಎನ್ನುವ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಭೇದ ಭಾವ ಇರಬಾರದು. ಆಲ್ ಸಿಟಿಸನ್ಸ್ ಆರ್ ಈಕ್ವಲ್ ಇನ್ ಪೊಲಿಟಿಕಲ್ ಸಾವರೆಂಟಿ ಇರೆಸ್ಪೆಕ್ಟಿವ್ ಆಫ್ ದೇರ್ ನಾನ್ ಪೊಲಿಟಿಕಲ್ ಇಂಟ್ರೆಸ್ಟ್ ಸಚ್ ಆಸ್ ಎಜುಕೇಶನ್, ಪ್ರೊಫೆಷನ್ ಆರ್ ಕ್ಲಾಸ್. There should be no differences in true democracy. Karl Marx has been most harshly critical of liberal democracy. ಸೊ ಅಂತಿಮವಾಗಿ ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಕಾರ್ಲ್ ಮಾರ್ಕ್ಸ್ ಅವರು ಅತ್ಯಂತ ಕಟುವಾಗಿ ವಿವರಿಸಿದ್ದಾರೆ. ಕಾರ್ಲ್ ಮಾರ್ಕ್ಸ್ ರವರ ಅನುಯಾಯಿಯಾಗಿದ್ದಂತಹ ಮತ್ತು ರಷ್ಯಾದಲ್ಲಿ ಮಾರ್ಕ್ಸ್ ಅವರ ಚಿಂತನೆ ಜಾರಿಗೆ ಬರಲಿಕ್ಕೆ ಸಾಧ್ಯ ಆದಂತಹ ಒಬ್ಬ ಪ್ರಮುಖ ಮಾರ್ಕ್ಸ್ವಾದಿ ತಜ್ಞ ಲೆನಿನ್. ಸೊ ಲೆನಿನ್ ಅವರು ಮಾರ್ಕ್ಸ್ವಾದವನ್ನು ಹೇಗೆ ತಮ್ಮ ಚಿಂತನೆಯಲ್ಲಿ ಬಳಸಿದ್ದಾರೆ, ಪ್ರಜಾಪ್ರಭುತ್ವವನ್ನು ಹೇಗೆ ವಿವರಿಸಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಲೆನಿನ್ has described democratic socialism in his book ಸ್ಟೇಟ್ ಅಂಡ್ ರೆವಲ್ಯೂಷನ್. ಲೆನಿನ್ ಅವರು ತಮ್ಮ ಗ್ರಂಥವಾದಂಥ ರಾಜ್ಯ ಮತ್ತು ಕ್ರಾಂತಿ ಎನ್ನುವ ಗ್ರಂಥದಲ್ಲಿ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ವಿವರಿಸಿದ್ದಾರೆ. ಸರ್ ಅದರಲ್ಲಿ ಮೊದಲನೇದಾಗಿ ಬಂಡವಾಳಶಾಹಿ ಪ್ರಜಾಪ್ರಭುತ್ವ. ಸೊ ಈ ಒಂದು ವಿಧಾನದಲ್ಲಿ ಉತ್ಪಾದನಾ ವಿಧಾನಗಳು ಅಥವಾ ಸಾಧನಗಳು ಬಂಡವಾಳಗಾರರಲ್ಲಿ ಕೇಂದ್ರೀಕೃತವಾಗಿರ್ತದೆ. ಖಾಸಗಿ ಆಸ್ತಿ, ಲಾಭದಾಸೆ, ಮುಕ್ತ ಪೈಪೋಟಿ, ಮುಕ್ತ ಮಾರುಕಟ್ಟೆಗಳಿರ್ತವೆ. ಸೊ ರಾಜ್ಯವು ಬಂಡವಾಳಗಾರರ ಕೈಯಲ್ಲಿರುವ ಶೋಷಣೆಯ ಸಾಧನವಾಗಿದೆ. ರಾಜಕೀಯ ಸ್ವಾತಂತ್ರ್ಯ ಬಂಡವಾಳಗಾರರಲ್ಲಿ ಸೇರ್ಪಡೆ ಆಗಿರ್ತದೆ. ಸೊ ಕಾರ್ಮಿಕರ ಸ್ಥಿತಿ ಅತ್ಯಂತ ಹೀನಾಯವಾಗಿರ್ತದೆ. ಈ ವ್ಯವಸ್ಥೆಯನ್ನು ಅತ್ಯಂತ ಕಟುವಾಗಿ ಲೆನಿನ್ ಅವರು ಟೀಕೆಯನ್ನು ಮಾಡ್ತಾರೆ. ಸೊ ಇದನ್ನು ಅವರು ಬಂಡವಾಳಶಾಹಿ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಸೊ ಪ್ರಸ್ತುತ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡಿದರೆ ಸೊ ಇಲ್ಲಿ ಖಾಸಗಿ ಆಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಖಾಸಗಿ ಆಸ್ತಿಯಲ್ಲಿ ಬಡವ ಮತ್ತು ಶ್ರೀಮಂತ ಎನ್ನುವ ಭೇದ ಭಾವ ಏರುಪೇರಾಗಿದೆ. ಏರುಪೇರಾಗಿರುವಂಥ ಸಂದರ್ಭದಲ್ಲಿ ಲೆನಿನ್ ಅವರ ಚಿಂತನೆಗಳು ಪ್ರಸ್ತುತ ವಾಸ್ತವ ಅಂತ ಹೇಳಿ ಕಂಡುಬರುತ್ತೆ. ಸೊ ಕ್ಯಾಪಿಟಲಿಸ್ಟ್ ಡೆಮಾಕ್ರಸಿ, ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಆರ್ concentrated among the capitalists. There will be private property, profit, free competition, free markets. The state is a tool of exploitation in the hands of capitalists. Political freedom belongs to capitalists. The condition of the workers is very deplorable. The system has been sharply criticized ಬೈ ಲೆನಿನ್. ಸೊ ಅತ್ಯಂತ ಕಟುವಾಗಿ ಬಂಡವಾಳಶಾಹಿ ಪ್ರಜಾಪ್ರಭುತ್ವವನ್ನು ಲೆನಿನ್ ವಿರೋಧಿಸಿದ್ದಾರೆ. ದಿ ಅಬ್ಸಲ್ಯೂಟ್ ಅರಿಸ್ಟೋಕ್ರಸಿ ಆಫ್ ವರ್ಕರ್ಸ್, ಕಾರ್ಮಿಕರ ನಿರಂಕುಶ ಪ್ರಭುತ್ವ. ಅಕಾರ್ಡಿಂಗ್ ಟು ಲೆನಿನ್, ಟೋಟಲಿಟೇರಿಯನ್ ಸ್ಟೇಟ್ ಆಫ್ ದಿ ವರ್ಕರ್ಸ್ is more democratic than the capital regime. The capitalist democracy is in the hands of a minority of capitalists. The workers are in power under the hands of many, said Lenin. Democracy is the true democracy, not the people's government but the workers' government.
ಸೊ ಲೆನಿನ್ ಅವರ ಪ್ರಕಾರ ಕಾರ್ಮಿಕರ ನಿರಂಕುಶ ಪ್ರಭುತ್ವವು ಬಂಡವಾಳಶಾಹಿ ಪ್ರಭುತ್ವಕ್ಕಿಂತ ಹೆಚ್ಚು ಪ್ರಭುತ್ವವಾಗಿರ್ತದೆ ಅಥವಾ ಪ್ರಜಾಪ್ರಭುತ್ವವಾಗಿದೆ ಅಂತೇಳಿ ಕರೀತಾರೆ. ಯಾಕಂದರೆ ಕಡಿಮೆ ಅಥವಾ ಅಲ್ಪಸಂಖ್ಯಾತರು ಬಂಡವಾಳಗಾರರಾಗಿರ್ತಾರೆ, ಬಹುಸಂಖ್ಯಾತರು ಕಾರ್ಮಿಕರಾಗಿರ್ತಾರೆ. ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನು ಆಳ್ವಿಕೆ ಮಾಡೋದಕ್ಕೆ ಬದಲಾಗಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ಆಳ್ವಿಕೆಯನ್ನು ಮಾಡಿದ್ರೆ ಅದೇನೋ ದೊಡ್ಡ ವಿಷಯ ಅಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬಂಡವಾಳಶಾಹಿ ಪ್ರಜಾಪ್ರಭುತ್ವದಲ್ಲಿ ಅಲ್ಪಸಂಖ್ಯಾತರ ಬಂಡವಾಳಗಾರರ ಕೈಯಲ್ಲಿದ್ದರೆ ಕಾರ್ಮಿಕರ ಪ್ರಭುತ್ವದಲ್ಲಿ ಹಲವರ ಅಧೀನದಲ್ಲಿ ಅಧಿಕಾರದಲ್ಲಿ ಇರ್ತದೆ ಅನ್ನೋ ಅಭಿಪ್ರಾಯವನ್ನು ಲೆನಿನ್ ವ್ಯಕ್ತಪಡಿಸ್ತಾರೆ. ಕಾರ್ಮಿಕರ ನಿರಂಕುಶ ಪ್ರಭುತ್ವವು ದಬ್ಬಾಳಿಕೆ ನಡೆಸುವವರ ದಮನವನ್ನು ಮಾಡುವುದಾಗಿದೆ, ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದಾಗಿದೆ. ಹಾಗಾಗಿ ಬಡವರ ಪರವಾದಂಥ ಒಂದು ಅಧಿಕಾರವೇ ಅಥವಾ ಚಿಂತನೆಯೇ ಪ್ರಜಾಪ್ರಭುತ್ವ. ಅದನ್ನೇ ಕಾರ್ಮಿಕರ ನಿರಂಕುಶ ಪ್ರಭುತ್ವ ಎಂದು ಲೆನಿನ್ ವಿವರಿಸಿದ್ದಾರೆ. ಸೋಷಿಯಲಿಸ್ಟ್ ಡೆಮಾಕ್ರಸಿ, ಸಮಾಜವಾದಿ ಪ್ರಜಾಪ್ರಭುತ್ವ. ಇದರ ಪ್ರಕಾರ ಸಮಾಜವಾದಿ ಪ್ರಜಾಪ್ರಭುತ್ವ ಎಂದರೆ ರಾಜ್ಯರಹಿತ ವರ್ಗರಹಿತ ಸಮಾಜದ ಸ್ಥಾಪನೆಯಾಗಿದೆ. ಸೊ ರಾಜ್ಯ ಇಲ್ಲದ, ವರ್ಗ ಇಲ್ಲದ, ಜಾತಿ ಇಲ್ಲದ ಇಂಥ ವ್ಯವಸ್ಥೆಯನ್ನು ಸಮಾಜವಾದಿ ಪ್ರಜಾಪ್ರಭುತ್ವ, ಸೋಷಿಯಲಿಸ್ಟ್ ಡೆಮಾಕ್ರಸಿ ಅಂತೇಳಿ ಕರೀಬೋದು. ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಸ್ಟೇಟ್ಲೆಸ್ ಕ್ಲಾಸ್ಲೆಸ್ ಸೊಸೈಟಿ. ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್, ದಿ destruction of the classical state mean the disruption of the class as well. ಮಾರ್ಕ್ಸರ ಪ್ರಕಾರ ವರ್ಗಗಳು ನಾಶವಾದಂತೆ ವರ್ಗ ಸಾಧನವಾದ ರಾಜ್ಯವೂ ಕೂಡ ನಾಶವಾಗುತ್ತದೆ ಎಂದಿದ್ದಾರೆ. ಯಾಕಂದರೆ ರಾಜ್ಯ ಯಾರ ಪರವಾಗಿರ್ತದೆ ಅಂತಂದರೆ ಬಂಡವಾಳಗಾರರ ಪರವಾಗಿರ್ತದೆ. ಹಾಗಾಗಿ ಬಂಡವಾಳಗಾರರೇ ನಾಶವಾದರೆ ಇನ್ನು ರಾಜ್ಯದ ಅವಶ್ಯಕತೆ ಇಲ್ಲ ಎನ್ನುವ ಅಭಿಪ್ರಾಯವನ್ನು ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಲೆನಿನ್ ಹೇಳುವಂತೆ ಸಮತಾವಾದಿ ಸಮಾಜದಲ್ಲಿ ರಾಜ್ಯವು ಲಯದೊಡನೆ ನಿಜವಾದ ಸ್ವಾತಂತ್ರ್ಯ ಜನ್ಮ ತಾಳುತ್ತದೆ ಎಂದು ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಯನ್ನು ಬೆಂಬಲಿಸ್ತಾರೆ. ಆಸ್ ಲೆನಿನ್ ಪುಟ್ಸ್ ಇಟ್, ಇನ್ libertarian society, true liberty is born with the rhythm of politics. Richard Hunt says that Marx gave the best picture of classless society. Elected, persistent officers are empowered despite the transfer of power by citizens. ರಿಚರ್ಡ್ ಹಂಟ್ ಅವರು ಹೇಳುವಂತೆ ಮಾರ್ಕ್ಸ್ ವರ್ಗರಹಿತ ಸಮಾಜದ ಅತ್ಯುತ್ತಮ ಚಿತ್ರಣವನ್ನು ನಮಗೆ ನೀಡಿದ್ದಾರೆ. ಪ್ರಜೆಗಳಿಂದ ಅಧಿಕಾರ ವರ್ಗಾವಣೆ ನಡೆದರೂ ಚುನಾಯಿತ, ನಿರಂತರ, ಜವಾಬ್ದಾರಿತವಾದ ಅಧಿಕಾರಿಗಳಿಗೆ ಅಧಿಕಾರವನ್ನು ನೀಡಬೇಕೆನ್ನುವುದನ್ನು ಬೆಂಬಲಿಸಿದ್ದಾರೆ. ಸೊ ಈ ರೀತಿಯಾಗಿ ಸಮಾಜವಾದಿ ಪ್ರಜಾಪ್ರಭುತ್ವದ ಚಿಂತನೆಗಳನ್ನು ನಾವು ಕಾಣ್ಬೋದು. ಸೊ ಸೈಲೆಂಟ್ ಫೀಚರ್ಸ್ ಆಫ್ ಮಾರ್ಕ್ಸಿಸ್ಟ್ ಡೆಮಾಕ್ರಸಿ. ಸೊ ಪ್ರಮುಖ ಲಕ್ಷಣಗಳೇನಿದ್ದಾವೆ ಅನ್ನೋದನ್ನು ನಾವು ಅಧ್ಯಯನ ಮಾಡೋಣ. ಸೊ ಫಸ್ಟ್ ಒನ್, ಇಟ್ಸ್ ಅಪ್ರಿಸಿಯೇಷನ್ ಆಫ್ ಲಿಬರಲ್ ಡೆಮಾಕ್ರೆಟಿಕ್ ಸಿಸ್ಟಮ್. The Marxist theory is all praise for the liberal democratic system which put the exploitative feudalism to an end and was instrumental in the inception of parliamentary system of democracy which paved the way for socialism. ಪ್ರಜಾಪ್ರಭುತ್ವ ಮಾರ್ಕ್ಸ್ವಾದಿ ಸಿದ್ಧಾಂತವು ಪ್ರಮುಖವಾಗಿ ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಪರೋಕ್ಷವಾಗಿ ಬೆಂಬಲಿಸುತ್ತೆ. ಸೊ ಪ್ರಜೆಗಳೇ ಪ್ರಭುಗಳು ಎನ್ನುವುದಕ್ಕೆ ಬದಲಾಗಿ ಪ್ರಜೆಗಳು ಸಮಾಜದಲ್ಲಿ ಬಹುಸಂಖ್ಯಾತರಾಗಿರ್ತಾರೆ. ಹಾಗಾಗಿ ಆ ಸ್ಥಾನದಲ್ಲಿ ಎಲ್ಲ ಪ್ರಜೆಗಳು ಕೂಡ ಕಾರ್ಮಿಕರೇ ಆಗಿರ್ತಾರೆ. ಸೊ ಹಾಗಾಗಿ ಪರೋಕ್ಷವಾಗಿ ಅವರು ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಬೆಂಬಲ ಮಾಡ್ತಾರೆ. ಸೆಕೆಂಡ್ ಒನ್, ಸಚ್ ಎ ಡೆಮಾಕ್ರಸಿ ಈಸ್ ಪೀಪಲ್ಸ್ ಡೆಮಾಕ್ರಸಿ. Such a democracy is in the real sense the people's democracy. It is the rule of the working classes who are guaranteed rights and govern their land either directly or through their representatives. ಸೊ ಇದೊಂದು ಪ್ರಜೆಗಳ ಸರ್ಕಾರ ಅಂತ ಕರಿಬೋದು, ಸೊ ಕಾರ್ಮಿಕರ ಸರ್ಕಾರ ಅಂತ ಕರಿಬೋದು. ಸೊ ನಿಜವಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದಾಗ ಅದು ಕಾರ್ಮಿಕರಿಗೆ ಅಧಿಕಾರವನ್ನು ಕೊಡಬೇಕನ್ನೋದನ್ನು ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಥರ್ಡ್ ಒನ್, ಇಟ್ ಲೇಸ್ emphasis on social and economic dimensions. The theory has social and economic dimensions besides political. The Marxist democracy not only pleads political power in the hands of people, it also lays stress on the abolition of discrimination and the end of exploitation. ಕಾರ್ಲ್ ಮಾರ್ಕ್ಸ್ ರವರು ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಅವರು ತಮ್ಮ ಒಂದು ಆರ್ಥಿಕತೆ ಆಧಾರದ ಮೇಲೆ ವಿವರಿಸ್ತಾರೆ. ಸೊ ವಿವರಿಸ್ತಾ ಅವ್ರು ಹೇಳ್ತಾರೆ ಸಮಾನತೆಯನ್ನು ಹೊಂದಿರಬೇಕಂತ ಹೇಳ್ತಾರೆ.
ಸೊ ಶೋಷಣೆ ರಹಿತವಾಗಿರೋದೇ ನಿಜವಾದ ಪ್ರಜಾಪ್ರಭುತ್ವ ಅನ್ನೋದು ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯ. ಇಟ್ ಅಡ್ವೊಕೇಟ್ಸ್ ಸೋಷಿಯಲ್ ಈಕ್ವಾಲಿಟಿ, ಎನ್ಶೂರ್ಸ್ ಡಿಗ್ನಿಟಿ ಆಫ್ ಲೇಬರ್ ಅಂಡ್ ಹೈಲೈಟ್ಸ್ ವರ್ತ್ ಆಫ್ ದಿ ಇಂಡಿವಿಜುವಲ್. ಸೊ ಕಾರ್ಮಿಕರಿಗೆ ಅಧಿಕಾರದ ಚಿಂತನೆಯನ್ನು ಕಾರ್ಲ್ ಮಾರ್ಕ್ಸ್ ಅವರು ವ್ಯಕ್ತಪಡಿಸ್ತಾರೆ. ಅಕಾರ್ಡಿಂಗ್ ಟು ಲೆನಿನ್, ಈ ರಿಮಾರ್ಕ್ಡ್ ಪೊಲಿಟಿಕಲ್ ಲಿಬರ್ಟಿ ವಿತೌಟ್ ಎಕನಾಮಿಕ್ ಲಿಬರ್ಟಿ ಈಸ್ ಎ ಶಾಮ್. ಸೊ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದಾಗ ಎಲ್ಲರೂ ಕೂಡ ಸಮಾನವಾಗಿ ಕಾಣುವುದನ್ನು ಎನ್ನುವುದನ್ನು ಅವರು ತಿಳಿಸ್ತಾರೆ. ಫೋರ್ತ್ ಒನ್, ಮಾರ್ಕ್ಸಿಸ್ಟ್ ಡೆಮಾಕ್ರಸೀಸ್ complexion transformed in the final stage of socialism. After the end of transitional period, when dictatorship of the proletariat holds sway, a stateless and classless society emerged. At this stage, everybody would work to the best of his capacity and get according to needs. Since institution of property would have ended and exploitation disappeared, there will be no feuds between the working classes and exploiters and end. So this is the silent features of Marxist democratic theory. ಕ್ರಿಟಿಸಿಸಮ್, ಸೊ ದೋಷಗಳೇನಿದ್ದಾವೆ, ವಿಮರ್ಶೆ ಏನಿದೆ ಅನ್ನೋದನ್ನು ನಾವು ನೋಡೋಣ. ದಿ ಮಾರ್ಕ್ಸಿಯನ್ ಥಿಯರಿ ಆಫ್ ಡೆಮಾಕ್ರಸಿ ಆಸ್ ಎಂಟೈರ್ಡ್ ಸ್ಕ್ಯಾಥಿಂಗ್ ಕ್ರಿಟಿಸಿಸಮ್ ಅಟ್ ದಿ ಹ್ಯಾಂಡ್ಸ್ ಆಫ್ ಲಿಬರಾಲಿಟೀಸ್ ಆನ್ ದಿ ಫಾಲೋಯಿಂಗ್ ಗ್ರೌಂಡ್ಸ್. ಸೊ ಹಲವಾರು ವಿಧಾನಗಳ ಆಧಾರದ ಮೇಲೆ ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಯನ್ನು ನಾವು ಕ್ರಿಟಿಸೈಸ್ ಮಾಡಬಹುದು. ಸೊ ಫಸ್ಟ್ ಒನ್, ಇಟ್ ಎಕ್ಸ್ಪೋಸಸ್ totalitarian system. The so-called dictatorship of the proletariat hardly remained a dictatorship of the people. In the real practice, it assumed the shape of the dictatorship of the Politburo of the Communist Party. Second one, socialist democracy should assume all liberties and a multi-party system. The Marxian model of democracy has been denounced not only by the liberalities but also the revisionists and the Euro-communists. Fourth one, dictatorship. Third one, dictatorship of proletariat did not result in a classless society. Fourth one, bourgeois values pose a challenge to social transformation. Marxian theory had accepted the collapse of the capitalist system because of seeds of destruction contained within it. So, however, in actual practice, the proletarian revolutions occurred only in a small region of the world. In fact, the ruling class in the capitalist society ruled not only by force but through the consent of the ruled, as it derived its legitimacy from the culture and intellectual orientation of the people. So this is the Marxist democratic theory. So finally we conclude this topic. Karl Popper, Jens Arndt and Thalmann acknowledge Karl Marx's socialist democratic theories. Karl Popper says is of the opinion that Marx theory is not arbitrary. Karl Marx, like Rousseau, is the most followed democracy. ಕಾರ್ಲ್ ಮಾರ್ಕ್ಸ್ ರವರು ಆಧುನಿಕ ಚಿಂತನೆಯಲ್ಲಿ, ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಜೊತೆಗೆ ರೂಸೋರವರಂತೆ ಒಬ್ಬ ಪ್ರಜಾಪ್ರಭುತ್ವವಾದಿ ಕಾರ್ಲ್ ಮಾರ್ಕ್ಸ್ ಎಂದಿದ್ದಾರೆ. ಅಕಾರ್ಡಿಂಗ್ ಟು ಎಡ್ವರ್ಡ್ ಬರ್ನ್ಸ್, ಥಿಯರಿಟಿಕಲಿ ಸೋಷಿಯಲಿಸಮ್ ಇಸ್ ಕ್ಲೋಸರ್ ಟು ಡೆಮಾಕ್ರಸಿ. ಸೊ ನಾವು ಅಳವಡಿಕೆಯನ್ನು ಮಾಡಿಕೊಂಡಾಗ ಅಥವಾ ಪ್ರಸ್ತುತ ಒಂದು ಥಿಯರಿಯಲ್ಲಿ ನಾವು ಆಲೋಚನೆಯನ್ನು ಮಾಡಿದಾಗ ಸಮಾಜವಾದವು ಅತಿ ಹತ್ತಿರವಾಗಿ ಪ್ರಜಾಪ್ರಭುತ್ವದಲ್ಲಿದೆ ಅಥವಾ ಪ್ರಜಾಪ್ರಭುತ್ವಕ್ಕೆ ತುಂಬ ಹತ್ತಿರವಾಗಿ ಸಮಾಜವಾದ ಸೇರ್ಪಡೆಯಾಗಿದೆ. ಬಟ್ ಸಮ್ ಥಿಂಕರ್ಸ್ ಹ್ಯಾವ್ ಸೆಡ್ ದಟ್ ಕಾರ್ಲ್ ಮಾರ್ಕ್ಸ್ ಥಿಯರಿ ಕೆನಾಟ್ ಬಿ ಅಕ್ಸೆಪ್ಟೆಡ್ ಆಸ್ ಎ ಡೆಮಾಕ್ರೆಟಿಕ್ ಥಿಯರಿ. ಸೊ ಕೆಲವು ಚಿಂತಕರ ಅಭಿಪ್ರಾಯದಲ್ಲಿ ಕಾರ್ಲ್ ಮಾರ್ಕ್ಸ್ ರವರ ಚಿಂತನೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದನ್ನು ವಿವರಿಸಿದ್ದಾರೆ. According to Benz, there are democratic means of negotiation, cooperation and agreement to bring about harmony among the classes.
Marx has given his own revolutionary methods without using them. ಕಾರ್ಲ್ ಮಾರ್ಕ್ಸ್ ಅವರು ಯಾವುದೇ ರೀತಿಯಾಗಿ ಬಳಕೆ ಮಾಡದಂತೆ ವರ್ಗರಹಿತ ಸಮಾಜವನ್ನ ಅವರು ಜಾರಿಗೆ ತರುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವದ ಚಿಂತನೆಗಳಾದಂಥ ಸಹಕಾರ, ಹೊಂದಾಣಿಕೆ ಮುಂತಾದ ವಿಷಯಗಳನ್ನು ಕಾರ್ಲ್ ಮಾರ್ಕ್ಸ್ ಅವರು ಪರಿಗಣಿಸಿಲ್ಲ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಕಾರ್ಲ್ ಮಾರ್ಕ್ಸ್ ಅವರು ಜಗತ್ತಿನ ಕಾರ್ಮಿಕರ ನಾಯಕರಾಗಿದ್ದಾರೆ. ಶೋಷಿತ ವರ್ಗದ ಪರವಾಗಿ ಅವರು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಮಾರ್ಕ್ಸ್ ಅವರ ಚಿಂತನೆಗಳು ಸದಾಕಾಲ ಕೂಡ ಅನ್ವಯ ಆಗ್ತವೆ ಅಂತ ನಾವು ಹೇಳ್ಬೋದು. ಸೊ ಅಲ್ಲಿಗೆ ಈ ಒಂದು ಚಿಂತನೆ ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು.